ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೂಂದಿ ಲಾಡು ರೆಸಿಪಿಯನ್ನು ಮಾಡ್ತಿದ್ದೇನೆ. ಇದಂತೂ ತುಂಬಾ ಈಸಿ ಕೂಡ ಮತ್ತು ತುಂಬಾ ರುಚಿಯಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗ ಹೇಗೂ ನಾಗರ ಪಂಚಮಿ ಕೂಡ ಬರ್ತಿದೆ, ಆನಂತರ ರಕ್ಷಾಬಂಧನ ಕೂಡ ಬರ್ತಿದೆ. ನಿಮ್ಮ ಹಬ್ಬಗಳಲ್ಲೆಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇವಾಗ ನಾನು ಒಂದು ಬೌಲಿಗೆ 3 ಕಪ್ಪಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕೊಳ್ತಿದ್ದೇನೆ. ಇದನ್ನು ಸಾನಿಸ್ಬಿಟ್ಟು ತಗೊಳ್ಬೇಕು. ಸಾನಿಸದೆ ತಗೊಂಡ್ರೆ ಗಂಟುಗಳೆಲ್ಲ ಇರುತ್ತೆ, ಸೊ ಅದಕ್ಕಾಗಿ ನಾವು ಸಾನಿಸ್ಬಿಟ್ಟು ತಗೊಂಡ್ರೆ ಗಂಟುಗಳೆಲ್ಲ ಒಡೆದೋಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಸಾನಿಸಿದ್ದೇನೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಅರಶಿನ ಪೌಡರನ್ನು ಹಾಕೊಳ್ತಿದ್ದೇನೆ. ಒಂದು 1/4 ಟೀ ಸ್ಪೂನ್ ಅಷ್ಟು ಇಲ್ಲಿ ಅಡಿಗೆ ಸೋಡಾವನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಅರಶಿನ ಪೌಡರ್ ಬೇಡ ಅಂದರೆ ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು, ಯೆಲ್ಲೋ ಕಲರು. ನಾನೀಗ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಗಂಟುಗಳಿಲ್ಲದಾಗೆ ಕಲಿಸ್ಕೊಳ್ತಿದ್ದೇನೆ. ಒಂದೇ ಸಾರಿ ನೀವು ನೀರನ್ನು ಹಾಕ್ಕೊಳ್ಬೇಡಿ, ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಾವು ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನು. ಒಂದೇ ಸಾರಿ ನೀರು ಹಾಕಿದರೆ ತುಂಬ ತೆಳುವಾದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕು. ಹಿಟ್ಟನ್ನು ನೋಡಿಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಹಿಟ್ಟಿರಬೇಕು. ನೋಡಿ, ಒಂದು ತೆಳುವಾದ ಲೇಯರ್ ಕೋಟ್ ಆದರೆ ಸಾಕು. ನೋಡಿ, ಈ ರೀತಿಯಾಗಿ ಹಿಟ್ಟು ಇರಬೇಕು ನಮ್ಮದು. ಇವಾಗ ಇದನ್ನು ಪಕ್ಕಕ್ಕಿಡೋಣ. ನಾವಿಲ್ಲಿ ಶುಗರ್ ಸಿರಪನ್ನು ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 2.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೇನೆ. ನೀವು 3 ಕಪ್ ಹಿಟ್ಟಿಗೆ 3 ಕಪ್ ಕೂಡ ಸಕ್ಕರೆನ ಹಾಕ್ಕೊಳ್ಬೋದು. ಬಟ್ ನನಗೆ ಇಲ್ಲಿ ಅಷ್ಟೊಂದು ತುಂಬ ಸಿಹಿ ಬೇಡ, ಅದಕ್ಕೋಸ್ಕರ ನಾನು ಇಲ್ಲಿ 2.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೇನೆ. 2.5 ಕಪ್ಪಿಗೆ ಸಕ್ಕರೆಗೆ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ನಮಗೆ ಒಂದೆಳೆ ಪಾಕ ಬರಬೇಕು. ನೋಡಿ, ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೇನೆ. ಒಂದೆಳೆ ಪಾಕ ಬಂದಿದೆ. ಇವಾಗ ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಕುದಿಸಿದರೆ ಒಂದೆಳೆ ಪಾಕ ಬರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಿದ್ದೇನೆ. ಒಂದು 4ರಿಂದ 5 ಲವಂಗನ ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಪಕ್ಕಕ್ಕಿಡೋಣ. ಇದು ಸ್ವಲ್ಪ ತಣ್ಣಗಾಗಲಿ. ಇಲ್ಲಿ ನೋಡಿ, ಬೂಂದಿ ಕರೆದು ಹಾಕಲಿಕ್ಕೆ ನೋಡಿ ಒಂದು ಪ್ಲೇಟ್ ಮೇಲೆ ಈ ರೀತಿದು ಪಾತ್ರೆನ ಇಟ್ಕೊಂಡಿದ್ದೇನೆ. ಎಣ್ಣೆ ಎಲ್ಲ ಕೆಳಗಡೆ ಹೋಗಲಿ ಅಂತೇಳಿ. ಆದರೆ ಎಣ್ಣೆ ಇರೋದಿಲ್ಲ, ಆದರೆ ಈ ರೀತಿ ನಾನು ಪಾತ್ರೆನ ತಗೊಂಡಿದ್ದೇನೆ. ನೋಡಿ, ಬೂಂದಿ ಮಾಡಲಿಕ್ಕೆ ಉಂಟಲ್ಲ, ನಾನು ಈ ರೀತಿ ಮನೆಯಲ್ಲೇ ನಾರ್ಮಲಾಗಿ ನಾವು ಕರೀಲಿಕ್ಕೆಲ್ಲ ಉಪಯೋಗಿಸ್ತೇವೆ ನೋಡಿ ಚಮಚನ, ಆ ರೀತಿದು ನಾನು ಸೌಟನ್ನು ತಗೊಂಡಿದ್ದೇನೆ. ಈಸಿಯಾಗಿ ಮನೇಲಿ ಎಲ್ಲರ ಮನೇಲಿ ಕೂಡ ಇರುತ್ತೆ ಆ ರೀತಿದು. ನೋಡಿ, ಇವಾಗ ಹಿಟ್ಟನ್ನು ಕೂಡ ನಾನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ಎಣ್ಣೆನ ಕೂಡ ನಾನು ಕಾಯಲಿಕ್ಕೆ ಇಟ್ಟಿದ್ದೆ. ಒಂದು ಡ್ರಾಪ್ ಅಷ್ಟು ಹಿಟ್ಟನ್ನು ಹಾಕಿ ನೋಡೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಅದು ಹಾಕಿದ ತಕ್ಷಣ ಮೇಲೆ ಬರಬೇಕು. ಇವಾಗ ಈ ಸೌಟಿಗೆ ಉಂಟಲ್ಲ, ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಚೆನ್ನಾಗಿ ಸವರಿಕೊಳ್ಳೋಣ. ಎಣ್ಣೆನ ಹಚ್ಚಿದರೆ ನಾವು ಹಿಟ್ಟನ್ನು ಹಾಕುವಾಗ ಬೂಂದಿ ಕಾಳುಗಳು ಚೆನ್ನಾಗಿ ಬೀಳುತ್ತೆ ಅಂತ ಹೇಳಿ, ಚೆನ್ನಾಗಿ ಸೇಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೋಡಿ, ಇವಾಗ ಎಣ್ಣೆನೆಲ್ಲ ಚೆನ್ನಾಗಿ ಸವರಿದ್ದೇನೆ. ಇವಾಗ ಇಲ್ಲಿ 1 ಚಮಚ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಅದರ ಮೇಲ್ಗಡೆ ನಿಧಾನಕ್ಕೆ ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಳ್ಬೇಕು. ಆವಾಗ ಈಸಿಯಾಗಿ ಬೂಂದಿ ಕಾಳುಗಳು ಬರುತ್ತೆ. ನೀವು ಸೌಟನ್ನು ಸ್ವಲ್ಪ ಎಣ್ಣೆಗೆ ಕೆಳಗಡೆ ಹಿಡ್ಕೊಳ್ಬೇಕು. ಯಾಕೆ ಹೇಳಿದರೆ ಮೇಲ್ಗಡೆ ಹಿಡ್ಕೊಂಡ ನಂತರ ಎಣ್ಣೆ ಸಿಡಿಯುತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ ಅಷ್ಟೇ, ಬೇಗ ಆಗುತ್ತೆ. ಇದು ತುಂಬ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಡಿ ಬೂಂದಿ ಕಾಳನ್ನು. ಬೇಗ ಸ್ವಲ್ಪ ಸಾಫ್ಟ್ ಇರುವಾಗಲೇ ತೆಗೆದ್ರೆ ಆಯಿತು. ಇನ್ನೊಂದು ಸಾರಿ ಹಾಕುವಾಗ ಎಣ್ಣೆ ಸ್ವಲ್ಪ ಕಾದಿರಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಮತ್ತು ಈ ಸೌಟಿಗೆ ಹಿಟ್ಟು ಇರುತ್ತಲ್ವ, ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು 2ನೇ ಸಾರಿ ಬ್ಯಾಚ್ ಮಾಡುವಾಗ ಹಿಟ್ಟನ್ನು ಒಂದೊಂದೇ ಸ್ಪೂನಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಬೂಂದಿಯನ್ನು ಮಾಡ್ಕೊಳ್ಬೇಕು. ಆವಾಗ ಚೆನ್ನಾಗಿ ರೌಂಡಾಗಿ ಬೂಂದಿ ಕಾಳುಗಳು ರೆಡಿ ಆಗುತ್ತೆ. ನೋಡಿ, ಅದೇ ರೀತಿ ನಾನು ಇನ್ನೊಂದು ಬ್ಯಾಚ್ ಕೂಡ ಮಾಡಿಕೊಂಡು ಇವಾಗ ಇನ್ನೊಂದು ಸಾರಿ ಕೂಡ ಮಾಡ್ಕೊಂಡ್ಬಿಟ್ಟು ತೆಗೆದಿದ್ದೇನೆ. ತುಂಬ ಇದನ್ನು ಕಲರ್ ಚೇಂಜ್ ಆಗೋ ತನಕ ನಿಲ್ಲಬೇಡಿ, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಇದೇ ರೀತಿ ನಾನು ಎಲ್ಲವನ್ನು ಕೂಡ ಬೂಂದಿ ಕಾಳನ್ನು ರೆಡಿ ಮಾಡಿ ಇಟ್ಕೊಳ್ತೇನೆ. ನೋಡಿ, ಇವಾಗ ಎಲ್ಲ ಕೂಡ ರೆಡಿಯಾಗಿದೆ ಬೂಂದಿ ಕಾಳುಗಳು. ಬೂಂದಿ ಕಾಳು ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಇರಬೇಕು. ನಾವು ಈ ರೀತಿಯಾಗಿ ಇದು ಮಾಡಿದರೆ ಒತ್ತಿದರೆ ಸಾಫ್ಟಾಗಿರಬೇಕು, ಕ್ರಿಸ್ಪಿಯಾಗಿ ಇರಬಾರ್ದು. ನೋಡಿ, ಇವಾಗ ಸಕ್ಕರೆ ಪಾಕ ಕೂಡ ಸ್ವಲ್ಪ ಬಿಸಿಯಾಗಿದೆ. ತುಂಬ ಏನು ಬಿಸಿ ಇಲ್ಲ, ಹಾಗಂತ ತುಂಬ ತಣ್ಣಗೆ ಕೂಡ ಇಲ್ಲ. ಇವಾಗ ನಾನು 1 ಟೀ ಸ್ಪೂನಷ್ಟು ತುಪ್ಪಕ್ಕೆ ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ಸ್ವಲ್ಪ ಚಿಕ್ಕ ಪೀಸನ್ನು ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಆನಂತರ ಈ ಬೂಂದಿಯನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಎಲ್ಲ ಶುಗರ್ ಸಿರಪ್ ಎಲ್ಲ ಈ ಬೂಂದಿ ಕಾಳಿಗೆ ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿಲ್ಲಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಇಟ್ಟಿದ್ದೇನೆ. ಇವಾಗ ಜಸ್ಟ್ ಒಂದು 15 ನಿಮಿಷ ಆಗಿದಷ್ಟೇ. ಒಮ್ಮೆ ಮಿಕ್ಸ್ ಮಾಡ್ತಿದ್ದೇನೆ. ನೀವು ಆವಾಗವಾಗ ಒಂದು 2 ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಒಂದು ಅರ್ಧ ಗಂಟೆ ಇಟ್ಟರು ಕೂಡ ಆಗುತ್ತೆ. ಒಂದು 15 ನಿಮಿಷ ಇಟ್ಟಿದ್ದೇನೆ ನೋಡಿ. ಆಲ್ಮೋಸ್ಟ್ ಇವಾಗ ಸ್ವಲ್ಪ ಡ್ರೈ ಆಗ್ತಾ ಇದೆ, ಅಂದರೆ ಶುಗರ್ ಸಿರಪ್ ಎಲ್ಲ ಸ್ವಲ್ಪ ಖಾಲಿಯಾಗಿದೆ. ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ಒಂದು 2 ಚಮಚದಷ್ಟು ಅಥವಾ 1 ಕಪ್ಪಷ್ಟು ಬೂಂದಿ ಕಾಳನ್ನು ಹಾಕಿಬಿಟ್ಟು ಒಮ್ಮೆ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಇದು ತುಂಬ ನೈಸ್ ಪೇಸ್ಟಾಗಿ ಏನಿಲ್ಲ, ಸ್ವಲ್ಪ ತರಿಯಾಗಿದೆ ಅಷ್ಟೇ. ಇದಕ್ಕೆ ಈ ರೀತಿ ಮಾಡೋದ್ರಿಂದ ಬೂಂದಿ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ. ನೀವು ಒಂದು 15ರಿಂದ 20 ದಿವಸ ಇಟ್ಟರೂ ಕೂಡ ಆರಾಮಾಗಿ ಸಾಫ್ಟಾಗಿ ಇರುತ್ತೆ. ಇವಾಗ ನೋಡಿ, ನಾನು ಆ ಮಿಕ್ಸರ್ ಜಾರಿದೆಲ್ಲ ತೆಗೆದುಬಿಟ್ಟು ಈ ಬೂಂದಿ ಕಾಳಿಗೆ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ಇನ್ನೊಂದು 15 ನಿಮಿಷ ನಾವು ಹಾಗೇ ಬಿಡೋಣ, ಮುಚ್ಚಿಬಿಟ್ಟು. ನೋಡಿ, ಇವಾಗ ಒಂದು 15 ನಿಮಿಷ ಆಗಿದೆ ನೋಡಿ. ಶುಗರ್ ಸಿರಪ್ ಎಲ್ಲ ಹೀರ್ಕೊಂಡಿದೆ, ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡಿದೆ. ಇವಾಗ ನೋಡಿ, ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಇವಾಗ ಉಂಡೆನ ಕಟ್ಬೋದು. ಸ್ವಲ್ಪ ಸಾಫ್ಟಾಗಿ ಇರುತ್ತೆ ಉಂಡೆ. ನೀವು ನೆಕ್ಸ್ಟ್ ಡೇ ಇಡುವಾಗ ಕರೆಕ್ಟಾಗಿ ಬರುತ್ತೆ, ಅದು ಸೆಟ್ಟಾಗಿ. ನೋಡಿ, ಇವಾಗ ಚೆನ್ನಾಗಿ ಕೈಯಿಂದ ಈ ರೀತಿಯಾಗಿ ಒತ್ತಿಬಿಟ್ಟು ನಾವು ಉಂಡೆನ ಕಟ್ಕೊಂಡ್ರೆ ಆಯಿತು. ಇಲ್ಲಿ ನಾನು ಒಂದೇ ಕೈಯಿಂದ ಕಟ್ತಿದ್ದೇನೆ. ನೀವು 2 ಕೈಯಿಂದ ಕೂಡ ಈ ರೀತಿ ಒತ್ತಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಲಾಡು. ಇದೇ ರೀತಿಯಾಗಿ ನಾನು ಎಲ್ಲ ಲಾಡುವನ್ನು ಕೂಡ ಕಟ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ನೀವು ಮೀಡಿಯಮ್ ಸೈಜ್ ಇದು ಲಾಡುನ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ನಾನು ತುಂಬ ದೊಡ್ಡದು ಕೂಡ ಇಲ್ಲ, ತುಂಬ ಚಿಕ್ಕದು ಕೂಡ ಅಲ್ಲ, ಮೀಡಿಯಮ್ ಸೈಜ್ ಇದು ಲಾಡುನ ಮಾಡ್ತಿದ್ದೇನೆ. ನೋಡಿ, ಈ ರೀತಿಯಾಗಿ ಒತ್ತಿ ಕಟ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಬರುತ್ತೆ, ಜ್ಯೂಸಿಯಾಗಿ. ಒಂದು 15ರಿಂದ 20 ದಿವಸ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದೇ ರೀತಿ ನಾನು ಎಲ್ಲ ಲಾಡೂನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ನನ್ನ ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.